ಫಾರಿನರ್ ಪ್ಯಾಸೆಂಜರ್ ಫ್ಲೈಟ್ ಅಲ್ಲಿ ಬಂದು ಇಳಿದಿದ್ದಾರೆ ಇಬ್ರು. ಅವರು 9:30 ರಾಜಹಂಸದಲ್ಲಿ ರಿಸರ್ವೇಶನ್ ಮಾಡಿದ್ದಾರೆ ಬೆಂಗಳೂರು ಟು ಸಕಲೇಶ್ಪುರಕ್ಕೆ. ಆಗ ಏನಾಗಿದೆ, ಅವರು ಮಾಡಿದಾಗ ಅವ್ರು ಫಸ್ಟ್ ಬಿಫೋರ್ ಬಂದಿದ್ದಾರೆ, ಗಾಡಿ ಬರೋಕ್ಕಿಂತ ಮುಂಚೆ ಬೇರೆ ಗಾಡಿ ಕುತ್ಕೊಂಡಿದ್ದಾರೆ. 2 ಬ್ಯಾಗ್ ತಗೊಂಡು ಕುತ್ಕೊಂಡ ತಕ್ಷಣ ಏನಾಗಿದೆ, ಇವರು ನಮಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ ಪ್ಯಾಸೆಂಜರ್ದು, ನಮ್ಮ ಕಂಡಕ್ಟರ್ ರಾಜಹಂಸರು ಏನು ಇವ್ರು ಬುಕ್ ಮಾಡಿದ್ರು ಅವ್ರಿಗೆ ಫೋನ್ ಮಾಡಿದಾಗ ನಾವು ಈ ಗಾಡಿಲಿ ಕೂತಿದೀವಿ ಅಂತ ಹೇಳಿದ್ದಾರೆ. ಅವಾಗ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಪ್ಯಾಸೆಂಜರ್ನ. ಇಬ್ರು ಕರ್ಕೊಂಡು ಹೋಗಿ ಒಳಗಡೆ ಕುಂಡಿಸ್ಕೊಂಡು ಗಾಡಿ ಮೂವ್ ಆಗಿದೆ. ಅವ್ರು ಏನ್ ಹೇಳಿದಾರೆ, ನನಗೆ ಕಂಡಕ್ಟರ್ ನೀವು ಬ್ಯಾಗ್ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಇವ್ರಿಗೆ ಅರ್ಥ ಆಗಿಲ್ಲ ಅವ್ರ ಭಾಷೆ. ಅವಾಗ ಏನಾಯ್ತು, ಹೋಗಿಬಿಟ್ಟು ಎಣ್ಣೆ ಮನೆಯಲ್ಲಿ ಹುಡ್ಕೊಂಡಿದ್ದಾರೆ. ಮತ್ತೆ ವಾಪಸ್ಸು ಹಿಂದ್ಗಡೆ ಗಾಡಿ ಏನು ಇಟ್ಟಿದ್ರಲ್ಲ ಆ ಗಾಡಿಗೆ ಫೋನ್ ಮಾಡಿದ್ದಾರೆ. ಆ ಫೋನ್ ಮಾಡಿದಾಗ ಏನಾಗಿದೆ, ಅವರು ಆ ಬ್ಯಾಗ್ ತೆಗೆದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಗಾಡಿ ಮೂವ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಅವರು ಮತ್ತೆ ಪ್ಯಾಸೆಂಜರ್ ಕರೆಸ್ತಾ ಇದೀವಿ, ಬರ್ತಾ ಇದ್ದಾರೆ, 10 ನಿಮಿಷದಲ್ಲಿ ಬರ್ತಾರೆ. ಇದು ಸುಮಾರು 9:15 ಅವರು 9:15 ಇಲ್ಲಿ ಬಂದಿದ್ದಾರೆ. ಹೌದು ಹೌದು ಹೌದು. ಅದಕ್ಕೆ ಏನಿಸ್ಕೊಂಡ್ರೆ ನಾವು ನೆನ್ನೆ ರಾತ್ರಿ ಇಡೀ ಮತ್ತೆ ನೆನ್ನೆ ಮಧ್ಯಾಹ್ನದಿಂದಲೂ ಎಲ್ಲರೂ ನಾವು ನಮ್ಮ ಸೆಕ್ಯೂರಿಟಿ ಅವರಾಯ್ತು, ನಮ್ಮ ಪೊಲೀಸ್ ಆಯ್ತು, ಎಲ್ಲರೂ ಸಹ ಬಂದು ಅನಾನುಸ್ಪದ ಏನೇನಿದೆಯೋ, ಡೌಟ್ ಏನಿದೆಯೋ ಲಗೇಜ್ಗಳೆಲ್ಲ ಚೆಕ್ ಮಾಡ್ತಾ ಇದೀವಿ. ಈಗಿಂದ ಬೆಳಗ್ಗೆಯಿಂದಲೂ ಸರ್, ನಿನ್ನೆ ಮಧ್ಯಾಹ್ನದಲ್ಲೂ ನಮ್ಮ ಹೈಯರ್ ಆಫೀಸರ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಆಮೇಲೆ ಪೊಲೀಸರು ಇವರೆಲ್ಲ ಯಾವ ತರ ಇದನ್ ಮಾಡಿದ್ರು ಬಂದಿದ್ರು. ಅವರು ಸಹ ಇಲ್ಲಿ ಉಪ್ಪಾರಪೇಟೆ ಸ್ಟೇಷನ್ ಮಾರುತಿ ಸರ್ ಆಯ್ತು, ಅವರು ಟೀಮ್ ಬಂದಿತ್ತು. ಈಗ ನಮ್ಮ ಪೊಲೀಸರ ಜೊತೆ ಈಗ ಬ್ಯಾಗ್ ಚೆಕ್ ಮಾಡಿದಾಗ ಏನು ಸಿಕ್ಕಿಲ್ಲ. ಅದ್ರೊಳಗೆ ಯಾವುದೇ ತರದ್ದು ಏನು ಸ್ಫೋಟಕ ವಸ್ತು ಏನು ಇಲ್ಲ. ಈಗ ಅವ್ರ ಪ್ಯಾಸೆಂಜರ್ ಕಾಂಟ್ಯಾಕ್ಟ್ ಆಗಿದೆ, ನಮ್ಮ ಡ್ರೈವರ್ಗಳು ಕರ್ಕೊಂಡ್ ಬರ್ತಾ ಇದಾರೆ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇವಾಗ ಸತೀಶ್ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.